ಚಾನಲ್ ಶಬಾನಾ ಮಿಸ್ಬಾ. ಸೊ ಇವತ್ತು ನಾನು ಮಾರ್ನಿಂಗಿಂದನೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬೆಳಗ್ಗೆನೇ ಇಲ್ಲಿ ಫ್ರೆಶ್ ಅಪ್ ಆಗಿ ನಾನು ಇಲ್ಲಿ ಒಂದು ಲೋಟ ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ಇದರಿಂದ ನಾನು ಬಿಸಿ ನೀರನ್ನು ಕುಡಿತಾನೇ ಇರಲಿಲ್ಲ. ಸೊ ಇವಾಗ 1 ಮಂತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗಲ್ಲಿ ಎಂಟಿ ಸ್ಟಮಕ್ಕಲ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅವಾಗಿಂದ ನನಗೆ ಬೆಸ್ಟ್ ರಿಸಲ್ಟ್ ಏನಂದರೆ ನನ್ನ ಹೊಟ್ಟೆ ಭಾಗ ಇತ್ತಲ್ಲ ತುಂಬ ಇತ್ತು. ಸೊ ಅದು ಸ್ವಲ್ಪ ಕರಗಿದೆ ಅನ್ನಿಸ್ತಾ ಇದೆ ನನಗೆ. ಸೊ ಅದಕ್ಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ಏನಾದರೂ ಲೈಕ್ ಮಾಡೋದು ಆಸೆ ಆದರೆ, ನನ್ನ ವಿಡಿಯೋ ನೋಡಿ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾಷ್ಟಕ್ಕೆ ನಾನು ಮಕ್ಕಳಿಗೆ ನಮ್ಮ ಕಡೆ ಜಾಸ್ತಿ ಇದಕ್ಕೆ ನಾವು ಟೊಮೆಟೊ ಬಾತ್ ಅಂತಲೇ ಹೇಳೋದು. ಸೊ ನಾನು ಇದಕ್ಕೆ ಯಾವುದೇ ಥರದ ಜಾಸ್ತಿ ಸ್ಪೈಸಸ್ ಯೂಸ್ ಮಾಡಲ್ಲ. ಸೊ ಕೊತ್ತಂಬರಿ, ಪುದೀನ, ಟೊಮೆಟೊ, ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಸ್ವಲ್ಪ ಡ್ರೈ ಪೌಡರ್ಸ್ಗಳನ್ನ ಹಾಕಿ ಬೇಗ ಆಗುತ್ತೆ ಇದು. ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಬಿರಿಯಾನಿ ಟೈಪೇ ಇರುತ್ತೆ, ಬಟ್ ಬಿರಿಯಾನಿ ಅನ್ನೋಕ್ಕಾಗೋದಿಲ್ಲ ಅಲ್ಲ. ಸೊ ಇದನ್ನು ಬೇಗ ಚಾಪ್ ಮಾಡಿ ಇಟ್ಬಿಟ್ಟು ನಮ್ಮ ಸ್ಯಾಮ್ ತುಂಬಾ ಹಸುಕೊಂಡಿದ್ದ. ಸೊ ಅದಕ್ಕೆ ಇಮಿಡಿಯೇಟ್ಲಿ ಫಸ್ಟು ಮೊಸರು ಹಾಕಿ ಬಿಟ್ಟಿದ್ದೀನಿ. ಆಮೇಲೆ ಅವನಿಗೆ ಹಾಕೋಣ ಏನಾದರೂ ತಿನ್ನೋದಕ್ಕೆ ಅಂತ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯಾವಾಗಲೂ ರೆಡಿ ಇರುತ್ತೆ. ವೀಕ್ಲಿ 1 ಟೈಮ್ ಮಾಡ್ಕೊತೀನಿ ಅದನ್ನು. ಸೊ ಇದಕ್ಕೆ ಒಗ್ಗರಣೆ ಮಾಡಿಬಿಟ್ಟು ಟೊಮೆಟೊ ಎಲ್ಲ ಬೇಗ ಹಾಕ್ಬಿಟ್ಟು, ಮತ್ತು ಬಟ್ಟೆ ಎಲ್ಲ ರಾಶಿ ಬಟ್ಟೆ ಆಗಿಬಿಟ್ಟಿತ್ತು, ಅದನ್ನೆಲ್ಲ ಎತ್ತಿ ಒಂದು ಕಡೆ ಎಲ್ಲ ಸ್ಟೋರ್ ಮಾಡಿ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದೆ. ಯಾಕಂದರೆ 2 ಥರ ಒಂದೊಂದು ಸಲ ಅಡುಗೆ ಮಾಡಬೇಕಾಗುತ್ತೆ ನಾನು, ಲಂಚು ಮತ್ತು ಬ್ರೇಕ್ಫಾಸ್ಟು. ಸೊ ಇವತ್ತು 2ಕ್ಕೂ ಅದನ್ನೇ ಮಾಡಿಬಿಟ್ಟೆ. ಸೊ ಅದಕ್ಕೆ ಕೆಲಸ ಸ್ವಲ್ಪ ಕಮ್ಮಿ ಇತ್ತು. ಯಾಕಂದರೆ ನಾನು ಪ್ಲ್ಯಾನ್ ಮಾಡಿದೆ. ಮೇಲ್ಗಡೆ ಕೆಲಸ ಜಾಸ್ತಿ ಇತ್ತು. ಅಂದರೆ ಬಟ್ಟೆ ಒಗೆಯೋದು, ಅದನ್ನು ಒಣಗಿಸೋದು, ಜಡಿಬೇಳೆ ತುಂತುರು ಮಳೆ ಬೀಳ್ತಾ ಇದೆಯಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಪ್ಲ್ಯಾನ್ ಮಾಡಿದೆ. ಅಷ್ಟರಲ್ಲಿ ಇಲ್ಲಿ ನನ್ನ ಒಂದು ರೈಸ್ ರೆಡಿ ಆಗಿತ್ತು. ಕೂಡ ಸ್ಕೂಲಿಗೆ ಹೋಗಿದ್ದಾರೆ, ಹಸ್ಬೆಂಡ್ ಕೂಡ ಹೋಗಿದ್ದಾರೆ ಗಾಡಿಗೆ. ಸೊ ಇವಾಗ ನನ್ನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗಿದೆ. ಹೇಳಬೇಕಂದ್ರೆ ಅದೇ ಒಂದು ಬೇಸಿಕ್ ಇರುತ್ತೆ. ಪಾತ್ರೆ ತೊಳಿ, ಬಟ್ಟೆ ಹೋಗಿ, ಅದು ಇದು ಅಂತ ಏನು ಸ್ಪೆಷಲಾಗಿ ಇರಲ್ಲ. ಸೊ ನಾನು ನನ್ನ ಸ್ಯಾಮು ನೋಡಿ, ನನ್ನ ಸ್ಯಾಮು ಅಜಯ್ ಹಿಂಗು ಪರ್ ಚಲೋ ಪರ್ ಅಜಯ್ ಹಿಂಗ ಅಜಯ್ ಅದೇ ನನಗೂ ಫಸ್ಟ್ ಇರ್ತಾರೆ ಮೇಲ್ಗಡೆ ಇವನು. ನನಗೂ ಫಸ್ಟು ಒಂದು ಮೆಟ್ಲು ಹತ್ತೋದು ಕಾಯ್ತಾ ಇರ್ತಾನೆ, ಫುಲ್ಲು ಫಾಸ್ಟು. ಚಲ್ ಬ್ಯಾಗ್ ಹಳೇ ಮಿಷಿನ್ ಇದು. ಸೊ 11 ಇಯರ್ಸ್ ನನ್ನ ಜೊತೆ ಇದ್ದು ನನಗೆ ಕಷ್ಟದಲ್ಲೆಲ್ಲ, ಅಂದರೆ ನನಗೆ ಸರ್ಜರಿ ಆದಾಗ, ನನಗೆ ಆಪ್ರೇಷನ್ ಆದಾಗ, ಮತ್ತು ನನಗೆ ನನ್ನ ಸೋನು ಬಾಣ್ತಿಯಲ್ಲಿ, ಮತ್ತು ಇನ್ನು ಏನು ಹೇಳಬೇಕಂತಲೇ ಗೊತ್ತಿಲ್ಲ. ಬಟ್ ಇದನ್ನು ನಾನು ತುಂಬ ಕಷ್ಟಪಟ್ಟು ತೊಗೊಂಡಿದ್ದು. ಇದು ನಾನು ಟೈಲರಿಂಗ್ ಮಾಡಿ ಅದರಲ್ಲಿ ಸೇವಿಂಗ್ಸನ್ನು ಮಾಡಿ ನನ್ನ ಓನ್ ದುಡ್ಡಲ್ಲಿ ತೊಗೊಂಡಿದ್ದು ಮಿಷಿನ್ ಇದು. ಸೊ ಇಷ್ಟು ವರ್ಷ ನನ್ನ ಜೊತೆ ಇತ್ತು. ನನಗೆ ಒಂದು ಪಾರ್ಟ್ನರ್ ಆಗಿ ನನಗೆ ತುಂಬಾ ಹೆಲ್ಪ್ ಮಾಡ್ತು. ಮೇನಾಗಿ ನನಗೆ ಯಾವಾಗ ಅಂದರೆ ನಂದು ಕೈಗೆ ಫ್ರ್ಯಾಕ್ಚರ್ ಆಗಿತ್ತು, ಆಕ್ಸಿಡೆಂಟ್ ಆಗಿತ್ತು ನಂದು. ಸೊ ಆವಾಗ ಸೋನು ಬಂದು 5 ತಿಂಗಳು ಪಾಪು. ಸೊ ಆವಾಗ ತುಂಬಾ ಹೆಲ್ಪ್ ಮಾಡಿದ್ದು ಈ ಒಂದು ಮಿಷಿನು. ಸೊ ಈ ಮಿಷಿನಿಂದ ನಾನು ತುಂಬಾ ಒಂದು ಸವಿ ನೆನಪುಗಳನ್ನು ಇಟ್ಕೊಂಡಿದ್ದೀನಿ. ಈ ಮಿಷಿನಿಂದ ಈಗಲೂ ನನಗೆ ಇದನ್ನು ಬೇರೆಯವ್ರಿಗೆ ಕೊಡೋದಕ್ಕೆ ತುಂಬಾ ಬೇಜಾರಾಗ್ತಾಯಿದೆ. ಬೇರೆಯವ್ರಿಗೆ ಕೊಟ್ಬಿಡೋಣ, ಯಾರಿಗಾದ್ರೂ ಯೂಸ್ ಆಗುತ್ತೆ. ಸೊ ಅವ್ರ ಕಡೆಯಿಂದ ನನಗೇನು ಬೇಡ, ಜಸ್ಟ್ ಹಾಗೆ ಕೊಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಕೊಡೋಣ, ಇಲ್ಲ ಯಾರಾದರೂ ಹೇಳ್ತೀನಿ, ಒಂದು 4-5 ಜನಕ್ಕೆ ಯಾರಿಗಾದರೂ ಪಾಪ ತುಂಬ ಅವಶ್ಯಕತೆ ಇರೋರಿಗೆ ಹೇಳ್ತೀನಿ. ಅಷ್ಟೊಂದೇನು ದೊಡ್ಡ ಗುಣ ಏನಲ್ಲ, ಇರೋದನ್ನು ಯಾರಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಸೊ ಇದಕ್ಕೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಸೊ ಒಂದು 10 ರೂಪಾಯಿನೂ ಕೂಡ ಜೋರು ಸಿಕ್ಕಿ ನಾನು ಟೈಲರಿಂಗ್ ಮಾಡಬೇಕಾದ್ರೆ, ಯಾಕೆ ಅಂದರೆ ತೊಗೊಂಡಿದ್ದು ನಾನು ಟೈಲರಿಂಗ್ ಮಾಡ್ತಿದ್ನಲ್ಲ. ಸೊ ಆವಾಗ ಮಷಿನಲ್ಲಿ ನಾನು ಬಟ್ಟೆ ಹೋಗಿದ್ರೆ ನಾನು ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಮಾತ್ರ ನಾನು ಈ ಒಂದು ಮಷೀನನ್ನು ತಗೊಂಡೆ. ಸೊ ತುಂಬಾ ಹೆಲ್ಪ್ ಆಯ್ತು ನನಗೆ. ಸೊ ಈಗಲೂ ಏನಿಲ್ಲ, ಚೆನ್ನಾಗಿ ರನ್ ಆಗ್ತಾಯಿದೆ. ಜಾಸ್ತಿ ಸೌಂಡ್ ಅಷ್ಟೇ ಇದಕ್ಕೆ, ನೋಡಿ ನೀವು ಆನ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಸೌಂಡು, ನಾನು ಮಾತಾಡೋದೇ ನಿಮ್ಗೆ ವಾಯ್ಸ್ ಬರಲ್ಲ. ಸೊ ಅಷ್ಟು ಸೌಂಡ್ ಇದೆ ಇದರಲ್ಲಿ. ಮಿಷಿನಲ್ಲಿ ನಂದು ಇವತ್ತು ಲಾಸ್ಟ್ ವಾಶ್ ಆಗುತ್ತೆ.
ಸೊ ಲಾಸ್ಟ್ ವಾಶಲ್ಲಿ ಅಂದರೆ ಇದನ್ನು ನೀಟಾಗಿ ನಾನು ಕ್ಲೀನ್ ಮಾಡಿಬಿಟ್ಟು ಫಸ್ಟು. ಸೊ ಇದೆಲ್ಲ ಇಲ್ಲೆಲ್ಲ ಕರೆ ಆಗಿದೆಯಲ್ಲ, ಬ್ರಷಲ್ಲಿ ನೀಟಾಗಿ ಇದನ್ನು ಉಜ್ಜಿ ನೀಟ್ ಮಾಡಿ ಪಕ್ಕದಲ್ಲಿ ಇಡ್ತೀನಿ. ಆಮೇಲೆ ಕೊಡಬೇಕಾದ್ರೆ ಯಾರಿಗಾದರೂ ಅದನ್ನು ಚೆನ್ನಾಗಿರುತ್ತಲ್ವ, ನೋಡೋದಕ್ಕೂ ಲುಕ್ಕಾಗಿರುತ್ತೆ. ಸೊ ಇದನ್ನು ಕ್ಲೀನ್ ಮಾಡ್ತೀನಿ ಹೊರಗಡೆ ಇಟ್ಕೊಂಡು. ಇಲ್ಲಾಂದರೆ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡ್ತಾರೆ, ನಾನು ಮಾಡಲಿಲ್ಲ ಅಂದರೆ. ನಾನು ಅಷ್ಟಾಗಿ ಇಂಟ್ರೆಸ್ಟಾಗಿ ಮಾಡಲ್ಲ ಅಂತ ಅವ್ರಿಗೆ ಗೊತ್ತು. ಸೊ ಅವರು ಯಾರಿಗಾದರೂ ಕೊಡಬೇಕು ಅಂದರೆ ಅವರು ಬೇಗ ನಿಂತ್ಕೊಳ್ತಾರೆ. ಇನ್ನು ಆಗಲೇ 11 ಗಂಟೆ ಆಗಿದೆ, ಇನ್ನು ನನ್ನ ಬೆಡ್ರೂಮು ಕ್ಲೀನ್ ಆಗಿಲ್ಲ. ಸೊ ನೋಡಿ, ಈ ಥರ ಎಲ್ಲ ಬಿಸಾಕಿಟ್ಟಿದ್ದಾರೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಫುಲ್ಲು ಪ್ಲ್ಯಾನ್ ಏನಂದರೆ ಅವರು ಸ್ಕೂಲಿಂದ ಬರೋ ತನಕ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೆಸ್ಟ್ ಮಾಡೋಣ ಸ್ವಲ್ಪ ಹೊತ್ತು ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಕ್ಲೀನಿಂಗಲ್ಲಿ ಡಿಶ್ ವಾಶ್ ಮಾಡೋದು. ಸೊ ನೋಡಿ, ಇದನ್ನು ನಾನು ಡೈಲಿ 3 ಟೈಮ್ ಮಾಡಬೇಕು. ಈ ಕೆಲಸನ ಡೈಲಿ 3 ಟೈಮ್ ಮಾಡಲೇಬೇಕು ನಾವು. 3 ಟೈಮ್ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ, ಮತ್ತು ಲಂಚ್ ಆದಮೇಲೆ, ಮತ್ತು ಲಂಚ್ ಆದಮೇಲೆ ಅಂದರೆ ಮಕ್ಕಳು ಲಂಚ್ ಬಾಕ್ಸಸ್ ಎಲ್ಲ ತರ್ತಾರಲ್ಲ 4 PM 4:30ಗೆಲ್ಲ. ಸೊ ಆ ಒಂದು ಟೈಮ್ಗೆ ಅವ್ರಿಗೆ ಹಾಲೆಲ್ಲ ಕೊಟ್ಟು, ಹಾಲು ಅದಕ್ಕೆ ಏನು ಬೇಕೋ ಅವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟು, ಸೊ ಅದೊಂದು ರೌಂಡ್ ಆಯಿತಾ. ಮತ್ತು ನೈಟಲ್ಲಿ ಮಲಗಬೇಕಾದ್ರೆ ಇನ್ನೂ ಒಂದು ಡಿನ್ನರ್ ಟೈಮಲ್ಲಿ ಸೊ ಇದನ್ನು ಕ್ಲೀನ್ ಮಾಡಲೇಬೇಕು. ಸೊ ಇದು ಯಾರಿಗೆ ಈ ಒಂದು ಕೆಲಸ ತುಂಬ ಇಷ್ಟ ನನಗೆ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇರಿಟೇಟ್ ಈ ಕೆಲಸ. ಯಾಕಂದರೆ ಇದು ಕ್ಲೀನ್ ಆಗಿಲ್ಲ ಅಂದರೆ ಮನೆ ಕ್ಲೀನ್ ಆಗಲ್ಲ. ಸೊ ಅದಕ್ಕೋಸ್ಕರ ಇರಿಟೇಟ್ ನನಗೆ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ ನನ್ನ ಮೇನ್ ಇಂಪಾರ್ಟೆಂಟ್ ಗ್ಯಾಸ್ ಸ್ಟವ್ನ ನಾನು ಹಾಗೆ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಒಂದೇ ಸಲ ಈ ಕಡೆ ಕೆಲಸಗಳನ್ನ ಮುಗಿಸ್ಬಿಟ್ರೆ ಸೊ ಮೇಲೋಗಿ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಕೆಳಗಡೆ ಕೆಲಸ ಅಂದರೆ ಕೆಳಗಡೆ ಹಾಲಲ್ಲಿ ಇರೋ ಕೆಲಸನ ಮುಗಿಸ್ತಾ ಇದ್ದೀನಿ. ಸೊ ರೂಮ್ ಕೂಡ ಕ್ಲೀನ್ ಮಾಡಿಬಿಟ್ಟೆ. ಬಟ್ಟೆ ಒಗೆಯೋದು, ರೂಮ್ ಕ್ಲೀನ್ ಮಾಡೋದು, ಕೆಳಗಡೆ ಮೇಲ್ಗಡೆ ಓಡಾಡ್ತಾ ಇವತ್ತು ತುಂಬ ಆಯಾಸ ಆಗ್ತಾಯಿದೆ. ಸೊ ನನ್ನ ನಮಾಜ್ ಟೈಮ್ ಕೂಡ ಆಗಿದೆ. ಸೊ ನಾನು ನಮಾಜ್ ಟೈಮ್ಗೆ ರೆಡಿ ಆಗ್ತಾಯಿದ್ದೀನಿ. ಸಂಡೇ ಬುಕ್ ಮಾಡಿದ್ದು ವಾಷಿಂಗ್ ಮಷಿನ್ ನಮಗೆ ಮಂಡೇ ಡೆಲಿವರಿ ಸಿಕ್ತು. ಸೊ ಅದನ್ನು ಮೇಲ್ಗಡೆ ಎತ್ತದೇ ಒಂದು ಟಾಸ್ಕ್ ಆಗೋಯಿತು. ತುಂಬ ಹೆವಿ ಇತ್ತದು, 70-80 ಕಿಲೋ ಇತ್ತು ಅದು. ಸೊ 4 ಜನ ಸೇರ್ಕೊಂಡು ತುಂಬ ಕಷ್ಟಪಟ್ಟು ಮೇಲ್ಗಡೆ ತರೋದಾಯಿತು. ಅದು ತುಂಬಾ ಕಷ್ಟ ಆಯ್ತಪ್ಪ. ಪಾಪ ನಮ್ಮ ಹಸ್ಬೆಂಡು ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ರು. ಸೊ ಈ ಥರ ಇದೆ ನೋಡಿ ನನ್ನ ಮಷೀನು. ಅದಾದಮೇಲೆ ಬಂದೆ, ಸಂಜೆ ಮಕ್ಕಳು ಬಂದರು, ಅವ್ರಿಗೆ ಹಾಲು ಕಾಯಿಸೋದು ಮತ್ತು ದೋಸೆಗೆ ನೆನೆ ಹಾಕಿದ್ದೆ, ಅದನ್ನೆಲ್ಲ ಪ್ರಿಪೇರ್ ಮಾಡಿದರೆ ಇವತ್ತು ನಾಳೆಗೆ ರೆಡಿ ಆಗುತ್ತೆ ಬೇಗ ಅಂತ ಈ ಕೆಲಸನೂ ಮುಗಿಸ್ಕೊಂಡೆ. ಅದಾದಮೇಲೆ ನನ್ನ ಡಿನ್ನರು ಇವತ್ತು ನನ್ನ ಫೇವ್ರೆಟ್ ಅಂದರೆ ನನ್ನ ಮಕ್ಕಳಿಗೆಲ್ಲ ತುಂಬ ಇಷ್ಟ ಸೋರೆಕಾಯಿ ಬೇಳೆ ಸಾಂಬಾರು. ಈ ಬೇಳೆಯಲ್ಲಿ ತುಂಬ ಆಸೆಯಿಂದ ತಿನ್ನೋದು ಸೋರೆಕಾಯಿ. ನಮ್ಮ ಮನೇಲಿ ಮಕ್ಕಳು ಕೂಡ ತಿಂತಾರೆ, ನಾವು ಕೂಡ ತುಂಬ ಆಸೆಯಿಂದ ತಿನ್ನೋದು. ಸೊ ಅದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ನೀಟಾಗಿ ತೊಳೆದು ಹಾಕ್ಕೊಂಡು, ಮತ್ತು ಟೊಮೆಟೊ ಹಣ್ಣು ಎಷ್ಟು ಚೆನ್ನಾಗಿ ಕಲರ್ ಇದೆ ನೋಡಿ. ಟೊಮೆಟೊ ಹಣ್ಣನ್ನು ನೀಟಾಗಿ ಕುಯ್ಕೊಂಡು ಅದನ್ನು ಹಾಗೆ ಮಸಿಯೋಕ್ಕೆ ಸಿಗಲ್ಲ ಅಲ್ಲ. ಸೊ ಅದಕ್ಕೆ 2-3 ಭಾಗ ಮಾಡಿ ಹಾಕ್ತೆ. ಸೊ ನಾನು ಬೇಳೆನಲ್ಲಿ ಇಲ್ಲಿ 4 ಥರದ ಬೇಳೆ, ಹೆಸರುಬೇಳೆ, ಮೈಸೂರುಬೇಳೆ, ಮತ್ತು ತೊಗರಿಬೇಳೆ, ಮತ್ತು ಇನ್ನೊಂದು ಯಾವುದದು ಕಡಲೆಬೇಳೆ, 4 ಹಾಕಿ ನಾನು ಮಿಕ್ಸ್ ಮಾಡಿ ಹಾಕೋದು. ಯಾವಾಗಲೂ ಅಷ್ಟೇ, ನಾನು ಪ್ರತಿ ಸಲ ಬೇಳೆ ಮಾಡಿದ್ರೆ ನಾನು ಇದೇ ಥರ ಮಾಡೋದು. ಸೊ ಅದಕ್ಕೆ ಸ್ವಲ್ಪ ಅದೆಲ್ಲ ತೊಳೆದು ನೀಟಾಗಿ ಹಾಕ್ಕೊಂಡು ಖಾರದ ಪುಡಿ, ಜೀರಿಗೆ, ಧನಿಯಾ ಪೌಡ್ರ್, ಅರಿಶಿನ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಸೊ ಅದಕ್ಕೊಂದು 3-4 ವಿಷಲ್ಗೆ ಬೇಯಿಸ್ಕೊಳೋಕ್ಕೆ ರೆಡಿ ಮಾಡಿದೆ. ಮತ್ತು ಇಲ್ಲಿ ಸೋರೆಕಾಯಿ ಮತ್ತು ಪಾಲಕ್ ಇತ್ತಲ್ಲ, ಸೊ ಅದನ್ನು ಕೂಡ ನೀಟಾಗಿ ತೊಳ್ಕೊಂಡು ಅದನ್ನು ವಾಶ್ ಮಾಡ್ಕೊಂಡು ಅದೊಂದು ಕುಕ್ಕರ್ಗೆ 1 ವಿಷಲ್ಗೆ ಇಟ್ಕೊಂಡೆ. ಸೊ ಬೇಗ ಇವತ್ತು ತುಂಬ ಟಯರ್ಡ್ ಆಯಿತು, ತುಂಬ ಕೆಲಸ ಆಗೋಯಿತು ನನಗೆ. ಸೊ ಬೇಗ ಇದನ್ನು ಪ್ರಿಪೇರ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಡ 1 ವಿಷಲ್ಗೆ ಗ್ಯಾಸ್ ಮೇಲೆ ಇಟ್ಕೊಂಡೆ. ಸೊ ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ದು, ಎಷ್ಟು ಚೆನ್ನಾಗಿ ಟೊಮೆಟೊ ಎಲ್ಲ ಮೇಲೆ ಬಂದುಬಿಟ್ಟಿದೆ. ಸೊ ನೆಕ್ಸ್ಟ್ ಸೋರೆಕಾಯಿ ಕೂಡ ರೆಡಿ ಆಗಿದೆ. ಸೊ ಇದನ್ನು ಇವಾಗ ಮಸಿಬೇಕು. ಮಸಿಯೋದು ಅಂದರೆ ನೀವೇನು ಹೇಳ್ತೀರೋ ನನಗೆ ಗೊತ್ತಿಲ್ಲ, ಸಾರಿ. ಸೊ ಅದನ್ನು ನೀಟಾಗಿ ಮಸ್ಕೊಂಡು ನಾನು ಒಗ್ಗರಣೆ ಮಾಡಿದೆ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಹಾಕ್ತೀನಿ ನಾನು. ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ, ಆನಿಯನ್ ಯೂಸ್ ಮಾಡಿಲ್ಲ ನಾನಿಲ್ಲಿ. ಸೊ ಅದನ್ನು ಹಾಕಿ ಒಗ್ಗರಣೆ ಮಾಡಿದೆ. ಎಷ್ಟು ಟೇಸ್ಟಿಯಾಗಿ ಬರುತ್ತಂದರೆ ಈ ಸಾಂಬಾರು ಬೆಂಗಳೂರಲ್ಲಿ ತುಂಬ ಮನೆಯಲ್ಲಿ ಮಾಡುವಂಥ ಸಾಂಬಾರಿದು. ಎಸ್ಪೆಷಲಿ ನಾವು ಮುಸ್ಲಿಮ್ಸ್ ಅವರಂತೂ ತುಂಬ ಮಾಡೋದು. ವೀಕ್ಲಿ 1 ಟೈಮ್ 2 ಟೈಮ್ ಮಾಡ್ತೀವಿ ನಾವು ಇದನ್ನು. ಸೊ ಅದಾದಮೇಲೆ ಹಸ್ಬೆಂಡ್ ಬಂದರು ಡ್ಯೂಟಿಯಿಂದ. ಸೊ ಅವ್ರು ಬಂದು ನಮಗೆಲ್ಲ ಹಲಸಲೇನಿತ್ತು ಅದನ್ನು ಕುಯ್ದು ಕೊಟ್ಟರು. ನಾವು ಕೂತ್ಕೊಂಡು ತಿಂದು ಎಂಜಾಯ್ ಮಾಡಿದ್ವಿ. ಸೊ ಹೇಗಿತ್ತು ನನ್ನ ವ್ಲಾಗು? ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿದ್ದಕ್ಕೆ.